ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮೂರಲ್ಲಿ ಕೆಂಚನಾಳದ ಜಾತ್ರೆ ಇದೆ, ಅಲ್ಲಿಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ನನ್ನ ಮಗಳಿಗೆ ಲೀವ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹೇಳಿಲ್ಲ ಸ್ಕೂಲ್ಗಿನ್ನ ಏನು ಎತ್ತ ಅಂತ ಹೇಳ್ಬಿಟ್ಟು, ನೋಡೋಣ ಒಂದು 3 days ಹೋಗ್ಬರೋಣ ಅಂತ ಹೇಳ್ಬಿಟ್ಟು. ನನಗೆ ಲಾಸ್ಟ್ ಟೈಮು ಸಿಗಲಿಲ್ಲ ಜಾತ್ರೆ, ಯಾಕಂದರೆ ಲಾಸ್ಟ್ ಟೈಮ್ ನನ್ನ ಮಗಳಿಗೆ ಟೆಸ್ಟ್ ಇತ್ತು, ಅದಕ್ಕೋಸ್ಕರ ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟಿದ್ದೀನಿ. ನನ್ನ ಮಗಳು ಇವತ್ತು ಬಂದಿಲ್ಲ, ಹಾಫ್ ಡೇ. ಇವತ್ತು 12:30 ಬರ್ತಾಳೆ. ಇವಾಗ 12:20 ಇವಾಗ, ಸಾರಿ 12:30, ಹಾಂ ಕರೆಕ್ಟ್ 12:45 ಬರ್ತಾಳೆ. ಇವಾಗ 12:20 ಇವಾಗ. ಓಕೆ, ನಾನು ಊರಲ್ಲಿ ಸಿಗ್ತೀನಿ, ಊರಲ್ಲ ಇವಾಗ ನಾನು ಆಟೋದಲ್ಲಿ ಹೋಗೋ ಟೈಮಲ್ಲೇ ಸಿಗ್ತೀನಿ, ಟ್ರೈನ್ ಹತ್ತಾದ್ಮೇಲೆ ಸಿಗ್ತೀನಿ. ಹಾಗೆ ನಮ್ಮೂರ ಜಾತ್ರೆನ ನಾನು ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಬಾಯ್. ಅಮ್ಮ ಬ್ಯಾಗ್ ಇಡಲ್ಲೇ. ಪಾಪ ಈ ಕಡೆ ಬಾ, ಇಲ್ವಾ ಅಜ್ಜಿತ್ರ ಬಾ ಈ ಕಡೆ. ಹಾಂ, ಅಮ್ಮ ಜೊತೆ ನಿಂತ್ಕ ಪಾಪ. ಮೂಗಿಂದ ಕೈ ತೆಗಬೇಕು. ಹೌದು ಪಾಪ, ಮನು ಮಾಡೋ ಒಂದೆರಡು ಕೆಲಸ ಅಲ್ಲ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾನು ಇವಾಗ ಬಂದೆ, ಮನೆ ರೀಚ್ ಆದೆ. ಅವನ ಗುಂಡು ಗೊತ್ತಲ್ವ, ಏನೋ ಮಾಡೋದ್ನಪ್ಪ. ಒಂಟೆರಗಡ್ಗೆ ಮಂಟರಗಡ್ಗೆ ಎಲ್ಲದ ಅಪ್ಪು? ಯಾಕೋ ಅಮ್ಮ ಪಂಚರ್ ಅಲ್ಲಿ ಉಣ್ಣಕ್ಕಾಗಿಲ್ಲ, ಏನಿಲ್ಲ. ಅಮ್ಮ ಕೈ ಹಿಂಗೆ ಇಟ್ಕೊಳ್ಬೇಕಂತೆ. ದಾರ ಕೊಡ್ರಿ, ಹಿಂಗೆ ಕತ್ತಿಗೆ ಹಾಕೊಂಡು ತುತ್ತಕ್ಕಮ್ಮ ಹೋಗು. ಅಮ್ಮ ನನ್ನಲ್ಲೂ ಹೊಸ ಬಟ್ಟಲೆ ಸರಿಯಾಗಿ ಮಾಡು. ಗುಂಡು ಬನ್ನಿ ಬಾ, ಕೂತ್ಕೋ. ಇದೇನು ಹಿಂಗೆ ಬರಲ್ಲ ಅನ್ಸುತ್ತೆ. ಅಮ್ಮ ಇಲ್ಲ ಹಾಕ್ರ ಮನಿ ಅವ್ರಿಗೆ ನನ್ಗೇನ ಕಾಯ್ತಾ ಕೂತಿದ್ದ. ಇಲ್ಲೋಡ ನಿಮ್ಗೆ ಹೇಳ್ತಾರದ್ದು ಏನ್ ಕೈ ನೋವು ಅಂತ ಹೇಳಿ. ಕೈ ನೋವು ಇಲ್ಲಿ ಜರ್ಗಿದೆ. ಹೌದಾ? ಮೆಟ್ಲಿಂದ ಬಿದ್ದಿದ್ದೀನಿ, ಹೇಳಿಲ್ಲ ಮೊನ್ನೆ. ಹಿಂಗೆ ಇಟ್ಕೊಳಕ್ ಹೇಳಿದಾರ 1 ತಿಂಗಳು. ಅಲ್ಲಿ ತೋರ್ಸು, ಇಲ್ಲಿ ಬರೀ ನನಗೇ ತೋರಿಸ್ತಾಳ. ಅಲ್ಲಿ ತೋರ್ಸು, ಅಜ್ಜಿ ತೋರ್ಸದೆ ಅಂತದ್ನ. ಅಲ್ಲ ಡಾಕ್ಟರ್ ಟ್ಯಾಬ್ಲೆಟ್ ಮೆಟ್ಲಿಂದ ಅದೇ ಕೊಟ್ಟಿದ್ರು, ನಾನು ಬಿಟ್ಟು ಬಂದೆ. ಆಮೇಲೆ ಅದಕ್ಕೇನೆ ಯಾವ್ದಾರ ದಾರಿ ಇಟ್ಕೊಂಡು ಇಟ್ಕೊಂಡ್ರಿ ಅಂತ. ಏನು ಏನು ಹೇಳ್ತೇನೆ ಇಲ್ಲ ಎಂತ ಹೇಳೋದು, ಎಣ್ಣೆ ಹಾಕಿ ಮಸಾಜ್ ಮಾಡಿ ಬಿಸಿನೀರು ತಣ್ಣೀರು. ಅಜ್ಜಿ ಗಿಡಿ ಈಗ ನಾನು ಏನು ಹೇಳ್ತೇನೆ ಎಂತ ಹೇಳಲ್ಲ ಅಂಜಲ. ಎಣ್ಣೆ ಬಿಸಿನೀರು ಎಣ್ಣೆ ಏನೋ ಬೇಜಾರಾಗ್ತದೆ ಅಂತ ಹೇಳಿದ್ರೆ ಏನು ಬೇಜಾರಾಗ್ತಿಲ್ಲ. ಆಯ್ತು, ಪಪ್ಪಂಗೆ ಗೊತ್ತೇ ಇಲ್ಲ ವಿಚಾರ. ಪಾಪ ಇಲ್ಲಿ ಇಲ್ಲಿ ಮೆಟ್ಲಿಂದ ಬಿದ್ದಿದ್ದು ನಾನು. ಅದೇ ಅಲ್ಲಿ ಬೆಲ್ಟ್ ಕೊಟ್ಟಿದ್ರು, ನಗ್ತಿದ್ದೀರಲ್ಲ ಪಾಪ. ಅಲ್ಲ ನಗ್ತಿದ್ದೀರಲ್ಲ, ಅಲ್ಲ ಅಲ್ಲಿ ಬೆಲ್ಟ್ ಕೊಟ್ಟಿದ್ರು,
ಬೆಲ್ಟ್ ಬಿಟ್ಟು ನೀವು ನಗಾಡ್ರಿ, ನಂಗೂ ನಗು ಬರ್ತೈತೆ. ಆದರೆ ಇಲ್ಲಿ ನೋವು ಪಾಪ, ಇಲ್ಲಿ ಮಂಡಿಯಿಂದ ಇಲ್ಲಿ ಜೊರಗ್ಬಿಟ್ಟೈತಂತೆ. ಅಲ್ಲ, ನಾನು ನೋವು ಮಾಡ್ಕೊಂಡ್ರೆ ನೀವು ನೋವು ಮಾಡ್ಕೊಂತೀರಲ್ಲ ಅಂದೆ. ನೀವು ನೋಡ್ರಿ ನಗ್ತಾ ಇದ್ದೀರಾ. ಹಾಕೊಂಡು ಬರೋಕಲ್ಲಿ ಬೆಲ್ಟ್ ಬಿಟ್ಟು ಬಂದಿದ್ದೇನೆ. ಅದಕ್ಕೆ ಇವ್ರಿಗೆ ಹೇಳಿದೆ ಈ ಥರದೊಂದು ಲಾಡಿ ಇಟ್ಕೊಂಡಿರಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಕೈಗೆ ಹಾಕೊಂಡು ಸಿಕ್ಸ್ಕೊಂತೀನಿ ಅಂದೆ. ಹಾಂ ಹಾಂ, ಅಲ್ಲ ನೀವು ಪಲಾವ್ ಮೇಲೆ ಬಿದ್ದಿದ್ದೀರಲ್ಲ, ನನ್ನ ಕೈ ನೋಡ್ರಿ, ನನ್ನ ಕೈ ನೋಡ್ರಿ, ಹತ್ತಿದ್ದೀರಲ್ಲ. ಹಿಂಗೆ ಹಾಕೊಂಡು ಇಟ್ಕೊಳಕ್ಕೆ ಕೇಳಿದ್ದಾರೆ ನನಗೆ. ಹಿಂಗೆ ಇಟ್ಕೊಳ್ಬೇಕಂತೆ, ದಾರ ಹಾಕ್ಬಿಟ್ಟು ಹಿಂಗೆ ಇಟ್ಕೊಳ್ಬೇಕಂತೆ. ಎಷ್ಟು ದಿವಸ ಇಟ್ಕೋಬೇಕು? 1 ಮಂತ್ ಇಟ್ಕೊಳಕ್ಕೆ ಹೇಳಿದ್ದಾರೆ. ಇಟ್ಕೊಂಡೆ 1 ಮಂತ್. ಅದೇ ಇವಾಗ ಏನು ಕೆಲಸ ಏನು ಮಾಡಂಗಿಲ್ಲ, ಹಿಂಗೆ ಇಟ್ಕೊಳ್ಬೇಕು. ಒಳ್ಳೇದಾಯ್ತು, ರೆಸ್ಟ್ ಮಾಡಬೇಕು ಸ್ವಲ್ಪ ದಿವಸ. ಅಲ್ಲ, ರೆಸ್ಟ್ ಅಂತಿರಲ್ಲ, ನಿಮ್ಗೇನು ಫೀಲೇ ಆಗ್ತಿಲ್ಲಲ್ಲ ಅಂತ ಹೇಳ್ಬಿಟ್ಟು ಕೈ ಮುರ್ಕೊಂಡಿದ್ದಾಳೆ. ನಾನು ಹಗ್ತಿದ್ದೀನಿ ನಿಮಗೆ ಹಾಗೆ, ನಾನೆಲ್ಲರೂ ಹತ್ತಿದ್ರೆ ಅಳ್ತು ಕೂರ್ತಿದ್ರೆ ಅಷ್ಟೇ. ಅದಕ್ಕೆ ನಾನು ಅದಕ್ಕೆ ನಗ್ತಾ ಇರೋದು. ಹ್ಞೂ, ಮತ್ತೆ ನೀವು ಬೇಜಾರಾಗ್ತಿರಲ್ಲ ಅಂತ ಹೇಳ್ಬಿಟ್ಟು ನಾನು ನಗ್ತಾ ಇದ್ರೆ ನೀವು ನನ್ನ ಜೊತೆ ಸೇರಿ ನಗ್ತಾ ಇದ್ದೀರಪ್ಪ. ಅವ್ರು ಬಾಯಿಗೆ ಬಂದಂಗೆ ಬೈದ್ರು, ತಿಂತೀಯ ಬೀಳ್ತೀಯ ಅಟ್ಲಾಗೆ ಅಂದೆ. ಹಾಂ, ತಗೊಂಡು ಅವನು ಇದಕ್ಕೇನಂತೀರ ಇವಾಗ? ಇದಕ್ಕೆ ಎಂತ ಹೇಳೋದು ಹೇಳ್ರಿ. ನೀವು ಬೇಜಾರಾಗ್ತೀರ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದರೆ ನಗಾಡ್ತಿದ್ದು. ನಾನು ಇವಾಗ ಅಳ್ತೀನಿ ನಿಜವಾಗ್ಲಿ. ನಂಗೀಗ ಇಲ್ಲಿಂದ ನೋವು ಐತ ಪಾಪ, ಇಲ್ಲಿಂದ ಈ ಗಂಟಿಂದ ನೋವು. ಅವ್ರ ಪಲಾವ್ ಮೇಲೆ ಬಿದ್ದಿದ್ದಾರೆ ಪಪ್ಪ, ಪಲಾವ್ ಮೇಲೆ ಬಿಟ್ಟು ಮಗಳ ಕೈ ಮುರ್ಕೊಂಡಿದ್ದಾಳೆ. ಬೇಡ ಬೇಡ, ಹಂಗೆ ಆಡ್ರಮ್ಮ, ನೀರೇನು ಹಾಕತ್ ಬೇಡ. ಹೌದು, ಹಂಗೆ ಆಡ್ರಿ. ಅಲ್ಲ, ಏನು ಮಾಡಲಿ ಪಾಪ ಇದಕ್ಕೀಗ? ಎಂತ ತಕ್ಕನದು ಹಿಂಗೆ ಹಿಂಗೆ ಕೈ ಫ್ರೀಯಾಗಿ ಹಿಂಗೆ ಬಿಡಂಗಿಲ್ಲ ಅಂತ, ಹಿಂಗೆ ಇದಕ್ಕೆ ಹಿಂಗೆ ಹಾಕಿ ನೇತಾಡಿ ಇಡ್ಬೇಕಂತ ಹಿಂಗೆ. ಅಲ್ಲ, ನಿಮಗೆ ತಮಾಷೆ ಅನ್ನಿಸ್ತೈತಾ? ಮತ್ತೆ ಇದು ನಮ್ಮ ಅಮ್ಮನ ಲಾಡಿ, ಅವ್ರು ಕೊಟ್ಟಿದ್ದ. ಇಲ್ಲ, ಅದೇ ಬೆಲ್ಟ್ ಕೊಟ್ಟಿದ್ರು. ನಾನು ಅಲ್ಲಿ ಬೆಲ್ಟ್ ಬಿಟ್ಟು ಬಂದು, ಬೆಲ್ಟ್ ತರಕ್ಕೂ ಬ್ಯಾಗಲ್ಲಿ ಸ್ಪೇಸ್ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಬೆಲ್ಟ್ ಬೇಡ ಅಂದೆ. ಅಮ್ಮನಿಗಲ್ಲಿ ಹೇಳೋಣ ಮಾಡಿದೆ, ಮತ್ತೆ ಏನಕ್ಕೆ ಏನು ಅಂತ ಹೇಳ್ಬಿಟ್ಟು ಶಾಕ್ ಆಗ್ತಾರಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಈಗ ಬಂದಮೇಲೆ ಹೇಳಿದೆ. ಮತ್ತು ಅಲ್ಲೇ ಹೇಳಿದ್ರೆ ನೀವು ಹೆದರಲ್ಲ ಪಾಪ, ನಾನು ಬಿದ್ದಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಅಲ್ಲ, ಅಲ್ಲಿ ಹೇಳಿದ್ರೆ ಶಾಕ್ ಆಗ್ತೀರ. ಮನೆಯಲ್ಲೇ ಹೇಳಿದ್ರೆ ಅಲ್ಲೇ ಆಗ್ತಿದ್ರಿ ತಾನೆ. ಹಾಂ, ಮತ್ತೆ ಓಡ್ ಬರ್ತಿದ್ರಿ ನೀವು ಅಲ್ಲಿ. ಅಯ್ಯೋ, ಅಯ್ಯೋ ದೇವ್ರೆ. ಹಂಗೆಲ್ಲ ಮಾಡಲ್ಲ, ಅವರೇ ಶಾಕ್ ಆದ್ರು ಪಾಪ. ಅಲ್ಲ ಮಾರೈತಿ, ನಿಂಗೇನು ತಿನ್ನೋದು ಬೀಳೋದು ತಿನ್ನೋದು ಬೀಳೋದು ನಿಂಗೆ. ಅದು ಕೇಳ್ರಿ ಪಾಪ ಫಸ್ಟ್, ಅದು ಬಿಟ್ರಿ ಇದಕ್ಕೆ ಕೇಳ್ರಿ ಫಸ್ಟ್. ಇದಕ್ಕೆ ಸೊಲ್ಯೂಷನ್ ಹೇಳ್ರಿ ಇವಾಗ. ಅದಕ್ಕಷ್ಟೇ ಸೊಲ್ಯೂಷನ್. ಏನು ನೋವಿದ್ರೆ ಮಕ್ಕಳಕ್ಕೆ ಹೋಗಿ ಕೈ ಚೇಂಜ್ ಮಾಡ್ತಾರೆ ಮುರಿದೋದ್ರೆ. ಇಲ್ಲ ಅಂದ್ರೆ ನಾವು ಬಿಸಿಲು ಹಿಂಗೆ ಇಟ್ಕೊಂಡಿರ್ಬೇಕು, ಹಿಂಗೆ ಇಟ್ಕೊಂಡಿರ್ಬೇಕು. ಮತ್ತೆ ವಿಡಿಯೋದಲ್ಲಿ ತೋರಿಸ್ಬೇಕು. ವಿಡಿಯೋದಲ್ಲಿ ತೋರಿಸ್ಬೇಕಲ್ಲ ನನ್ನ ಕೈ ಹಿಂಗಾಗೈತೆ ಅಂತ ಹೇಳ್ಬಿಟ್ಟು. ಏನಾರ ಒಂದು ಟಿಪ್ಸ್ ಕೊಡಲಿ, ಅವಾಗ ಹಾಕೋಣ ಏನೇನು ಮಾಡ್ಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು. ಅದೇ ಮಂಗಳ ಹೋಗಿ ಎಣ್ಣೆ ತಗೊಂಡು ಸಣ್ಣ ಮಸಾಜ್ ಮಾಡಿ ಕೂಡುತ್ತೆ, ಹಾಕ್ಬೇಕು ಮನೇಲಿ. ಎಂತ ಮಾಡೋದು ಹೇಳ್ರಿ. ನಮ್ಮ ಕರ್ಮ ಬರ್ತಿದ್ದೆ ನಿದ್ದೆ ಗಣ್ಣಲ್ಲಿ. ಅದು ಬೇರೆ ಮೆಟ್ಲಲ್ಲಿ ನೀರಿತ್ತಾಯ್ತಾ,
ನೀರಿದ್ದಾಗ ನಾನು ಜರ್ಗಂತ ಬಿದ್ದಿದ್ದು, ಅದು ಹಿಂಗೆ ಕೊಟ್ಬಿಟ್ಟು ನಾ ಕೈಯೇ ಹಿಂಗೆ ಮಂಡೆ ಊರ್ಬಿಟ್ಟಿದ್ದೀನಿ ಹಿಂಗೆ. ಹಾಂ, ಆವಾಗ ನೀವು ಇದಾಗ ಎಷ್ಟಾಯ್ತು ಗೊತ್ತಾ? 2 ವಾರ ಆಯ್ತು ಇವಾಗ. 2 ವಾರ ಆಯ್ತು ಇವಾಗ. ಸ್ವಲ್ಪ ಪರವಾಗಿಲ್ಲ, ನೋವು. ಪೇನ್ ಕಿಲ್ಲರ್ ಟ್ಯಾಬ್ಲೆಟು ಎಲ್ಲ ಕೊಟ್ಟಿದ್ದಾರೆ, ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಪೇನ್ ಕಿಲ್ಲರ್ ಟ್ಯಾಬ್ಲೆಟು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ಕೈ ಮಾತ್ರ ಹಿಂಗೆ ಇಟ್ಕೊಳ್ಬೇಕಂತ. ಹಾಂ, 1 ತಿಂಗಳು. ಯಾರು ಅವನು ಏನದು? ಇಬ್ರು ಹೊಸದ ಕಟ್ಟಿದ್ದಾರೆ. ಈಗ ನೀವು ನಂಬುದ್ರೆ ಇಲ್ಲ? ಈಗ ಏನಾಯ್ತು ಅಂತ ಹೇಳಿ ನಂಬುದ್ರೆ ಇಲ್ಲ? ನೀವು ನಂಬುದ್ರ ಇಲ್ಲ ಪಾಪ? ಇಬ್ರು ನಂಬಿಲ್ಲ? ಹಂಗಾರೆ ನಾಳೆಯಿಂದ ಹಿಂಗೆ ಇಟ್ಕೊಂಡು ನಿಮ್ಗೆ ಗೊತ್ತಾಗತ್ತೆ, ಅವಾಗ ಗೊತ್ತಾಗತ್ತೆ. ಅವಳು ಮತ್ತು ಬಂದು ಮನು ಹೇಳಿದ್ರು, ಅವಳಿಗೆ ಹೇಳಬೇಡ ಅಂತ ಹೇಳಿದ್ರು. ಅವಳು ಹೇಳಿದ್ರೆ ಮತ್ತು ನಾ ಇಂಜೆಕ್ಷನ್ ಎಲ್ಲ ತೊಗೊಳೋ ಟೈಮಲ್ಲೂ ಅವಳು ಅಳ್ತಾಳೆ ನನ್ನ ಜೊತೆ ಹೇಳಲೆ, ಆಯಿತಾ? ಅದಕ್ಕೋಸ್ಕರ ಇದನ್ನು ಹೇಳಬೇಡ ನೀನು ಮತ್ತು ಹೇಳಿದ್ರೆ ಮತ್ತು ಹಠ ಅಳ್ತಾಳು ಅವಳು ಅಂತ ಹೇಳಿದ್ರು. ಅದಕ್ಕೆ ನಾನು ಆಮೇಲೆ ಹೇಳಿಲ್ಲ ಅವಳಿಗೆ, ಇಲ್ಲ ಕಣೆ ಹಿಂಗೆ ಅಜ್ಜಿ ತಾತ ಹಿಂಗೆ ಫ್ರಾಂಕ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಹೇಳಿದೆ. ಇಲ್ಲ ಅವಳಿಗೆ ಅದೇ ಸುಮ್ಮನೆ ನಿಮಗೆ ತಮಾಷೆ ಮಾಡ್ತಿದ್ದೀನಿ ಅಂತಲೇ ತಿಳ್ಕೊಂಡಿದ್ದವಳು, ಸೀರಿಯಸ್ ಆಗಿ ತಿಳ್ಕೊಂಡಿಲ್ಲ ಅವಳು. ಹಾಂ, ಅವಳು ಅಳ್ತಾಳೆ. ನಾನು ಇಂಜೆಕ್ಷನ್ ತೊಗೊಂಡ ಟೈಮಲ್ಲಿ ಅವಳು ಅಳೋದು ನೋಡಬೇಕು. ಮಮ್ಮಿ ಅಳ್ಬಿಡು ಮಮ್ಮಿ, ನಾನಿದ್ದೀನಿ ಮಮ್ಮಿ ಅಂತಾಳೆ. ಸೂಪರ್. ಹಾಂ, ಚೆನ್ನಾಗಿದೆ ಅಪ್ಪ. ಅಲ್ಲಿ ರೂಮ್ ಬಾಕ್ಲಾಕ್ ಬಂಗ್ರ. ಅಲ್ಲ, ನೀವು ನಂಬಿದ್ರು ಇಲ್ಲ ಅಂತ ನಾನು ಕೇಳ್ತಿದ್ದೀನಿ. ನಂಬಿಲ್ಲ ಹಂಗಾರೆ? ನೀವು ನಂಬಿದ್ರೆ ಇಲ್ಲ ಪಾಪ? ಇಬ್ರು ನಂಬಿಲ್ಲ. ಅಪ್ಪ ನೀವು ಅಳ್ತೀರ, ನಾನು ನಗು ತೋರಿಸ್ಕೊಂತ ಇದ್ರೆ ನೀವು ನನಗೆ ನೋವೇ ಆಗಿಲ್ಲ ಅಂತ ತಿಳ್ಕೊಂತಿದ್ದೀರಲ್ಲ ಅಂತ ಪಪ್ಪ ನೋಡಿ ಒಂದು ಅಲ್ಲಿ ತೋರಿಸ್ಕೊಂಡು ನಗಾಡ್ತಿದ್ದಾರೆ. ಹೇಳಿಲ್ಲ ನಾನು. ಮತ್ತು ನೀವು ಅಲ್ಲಿಗೆ ಬಂದುಬಿಟ್ರೆ ನಾನೇನು ಮಾಡಲಿ? ಆಮೇಲೆ ಅದು ಬೇರೆ ಮಳೆಯಲ್ಲಿ ಬರ್ತಿದ್ರೆ ನೀವು. 2 ವಾರ ಹಿಂದೆ ಆಗಿದ್ದು, ಹುಚ್ಚಾಪಟ್ಟ ಮಳೆ ಇತ್ತಿಲ್ಲಿ, ಗೊತ್ತಾ? ಇಲ್ಲೇ ನೀವು ಅಲ್ಲಿ ಬಂದೆ. ಅಲ್ಲ, ಒಂಚೂರು ಫೀಲ್ ಆಗಿಲ್ಲಲ್ಲ ಅಂತ ನಂಗೆ ಅದೇ ಬೇಜಾರಾಗ್ತಿರೋದು. ಹೇಳಿದ್ರೆ ಅವ್ರು ಬೇಜಾರಾಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಹಂಗಂತೀರಾ? ಈಗೇನು ಹಚ್ಕೊಳೋದು ಕೈಗೆ? ಏನೋ ಸುಟ್ಟೋಗಿದ್ ಮಮ್ಮ, ಸ್ಮೆಲ್ ಹೋಗ್ತಿದಲ್ಲ? ಇಲ್ಲ, ಸ್ಮೆಲ್ ಬರ್ತಿದೆ. ಇಲ್ಲ, ಬರ್ತಿದೆ ಸ್ಮೆಲ್ಲು. ಹಾಂ, ಓಕೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಲಾಗ್ ಮಾಡ್ತಿದ್ದೀನಿ. ನಿನ್ನೆ ನಮ್ಮ ಪಪ್ಪ ಅಮ್ಮನಿಗೆ ಪ್ರ್ಯಾಂಕ್ ಮಾಡಿದೆ. ಹೇಗಿತ್ತು ನೋಡಿ. ಹಾಗೆಯೇ ವಿಡಿಯೋ ನಿಲ್ಲಿಸಾದ್ಮೇಲೆ ವಿಡಿಯೋ ಮಾಡೋವಾಗ ನಮ್ಮ ಪಪ್ಪ ಅಮ್ಮ ಪ್ರ್ಯಾಂಕ್ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ವಿಡಿಯೋ ಸ್ಟಾಪ್ ಮಾಡಾದ್ಮೇಲೆ ಅವ್ರು ಏನಂದರು, ನೀವು ವಿಡಿಯೋ ಮಾಡ್ತಿದ್ದಿಲ್ಲ, ಅದಕ್ಕೋಸ್ಕರ ನಾವು ಹಂಗೆ ಮಾಡ್ತಿದ್ವಿ, ನಾನು ಪ್ರ್ಯಾಂಕ್ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಅವ್ರಿಗೆ ಒಂಥರ ಬೇಜಾರಾಗ್ಬಿಟ್ಟು, ಹೌದಾ ಇದು ಹಚ್ಕೋ ಅದು ಹಚ್ಕೋ ಅಂತ ಹೇಳ್ಬಿಟ್ಟು ಆಯಿಲೆಲ್ಲ ಕೊಡ್ತಾಯಿದ್ರು, ಆಯಿಂಟ್ಮೆಂಟ್ ಎಲ್ಲ ಕೊಡ್ತಾಯಿದ್ರು, ಹಚ್ಕೋ ಅಂತ ಹೇಳ್ಬಿಟ್ಟು ಕಮ್ಮಿ ಆಗುತ್ತೆ ಅಂತ ಹೇಳಿ. ಆಮೇಲೆ ಅವ್ರು ಹಂಗೆ ಮಾಡ್ತಾಯಿದ್ರಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಇದು ನಾನು ಪ್ರ್ಯಾಂಕ್ ಮಾಡಿದ್ದು, ನನಗೇನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಹೇಳಿದೆ. ಓಕೆ ಅಂತ ಹೇಳ್ಬಿಟ್ಟು ಆಮೇಲೆ ಸುಮ್ಮನಾದರೂ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದರೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.